ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಭಾನುವಾರದ ವಿಡಿಯೋ ಇದು. ಭಾನುವಾರ ನಮ್ಮದು ತಂದೆ ಮನೆ ದೇವರ ಹಬ್ಬ ಇದು. ಹಬ್ಬಕ್ಕೆ ಹೋಗ್ತಾಯಿದ್ದೀವಿ ನಾವು. ಅದರದ್ದು ವಿಡಿಯೋ ಇದು ಫ್ರೆಂಡ್ಸ್. ನಾವು ಆಟೋ ಮಾಡಿಕೊಂಡು ನಮ್ಮ ಡ್ಯಾಡಿ ಆಟೋ ಮಾಡಿದರು. ಆಟೋದಲ್ಲಿ ಎಲ್ಲರೂ ಹೋಗ್ತಾಯಿದ್ವಿ ಹಬ್ಬಕ್ಕೆ. ಅಂದರೆ ಶುಕ್ರವಾರದಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಮಂಗಳವಾರ ತನಕನೂ ಹಬ್ಬನೇ. ಭಾನುವಾರ ಹೋಗಿ ಎಳೆ ಕಟ್ಟಿಸ್ಕೊಬರ್ಬೇಕು. ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಎಳೆ ಕಟ್ಟಿಸ್ಕೊಬರ್ಬೇಕು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಆಟೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಇಲ್ಲಿ ಬೇರೆಯದ ಹತ್ರ ಬಂದ್ವಿ. ಬೇರೆಯದ ಹತ್ರ ಬಂದುಬಿಟ್ಟು ಸ್ವಲ್ಪ ಅಲ್ಲಿ ದೇವಸ್ಥಾನಕ್ಕೆ ಹೂವು, ಅರಿಶಿನ, ಕುಂಕುಮ ಎಲ್ಲ ಇಲ್ಲೇ ತಗೊಂಡ್ಬಿಡೋಣ ಅಂತೇಳಿ ತಗೊಳ್ತಾಯಿದ್ವಿ. ಅಲ್ಲಿ ಕೆರಳಾಪುರದ ಹತ್ರ ತಗೊಳ್ಳೋಣ ಅಂತ ಹೇಳಿದ್ರು. ಆದರೆ ಅಲ್ಲಿ ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಹಬ್ಬ ಇರೋದ್ರಿಂದ ಒಂದು 2 ಡೇಸಿಂದ ಹಬ್ಬ ಅಲ್ವಾ, ಹಂಗಾಗಿ ರೇಟ್ ಜಾಸ್ತಿ ಇರುತ್ತೆ ಅಲ್ಲಿ ಅಂದ್ಬಿಟ್ಟು ನಾವು ಬೇರೆದಲ್ಲೇ ನಿಲ್ಲಿಸ್ಬಿಟ್ಟು ಆಟೋನ ಅಲ್ಲೇ ಹೂವು, ಎಲೆ, ಅಡಿಕೆ ಮತ್ತು ಅರಿಶಿನ, ಕುಂಕುಮ, ತೆಂಗಿನಕಾಯಿ ಬೇಕು ಅಂದರೆ ತೆಂಗಿನಕಾಯಿ ಎಲ್ಲ ತಗೊಳ್ತಿದ್ವಿ. ತಗೊಂಡು ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ. ಅನ್ಗಲಮ್ಮನ ದೇವಸ್ಥಾನ ಇದು. ನಾನು ಫಸ್ಟೇ ಒಂದು ಸಲ ವೀಡಿಯೋ ಮಾಡಿದ್ದೆ. ಅಂದರೆ ಸಿಂಪಲ್ಲಾಗಿ ಒಂದು ಸಲ ದೇವಸ್ಥಾನಕ್ಕೆ ಬಂದಿದ್ವಿ ಕಾರ್ತಿಕೆ ಟೈಮಲ್ಲಿ. ಆವಾಗ್ಲೂ ಸಹ ವೀಡಿಯೋ ಮಾಡಿ ಹಾಕಿದ್ದೆ. ಅದಾದಮೇಲೆ ಇವಾಗ ಹಬ್ಬದ ದಿನದ್ದು ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಬಂದ್ವಿ, ಫುಲ್ಲು ರಶ್ ಇತ್ತು. ತುಂಬ ಅಂದರೆ ತುಂಬ ರಶ್ಶು. ಫಸ್ಟು ಬಂದಿರ್ತಾರಲ್ಲ ಅವ್ರಿಗೆ ಪೂಜೆ ನಡೀತಾಯಿತ್ತು. ಅದಾದಮೇಲೆ ಪೂಜೆ ಆಗೋ ತನಕ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ. ಆಮೇಲೆ ನಾವು ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಳಗಡೆ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಯಾವಾಗ್ಲೂ ವರ್ಷ ಹಬ್ಬ ನಡೆಯುತ್ತೆ. ಯಾವಾಗ್ಲೂ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ಹಬ್ಬ ನಡೆಯೋದು. ತುಂಬ ಚೆನ್ನಾಗಿರುತ್ತೆ. ಮಂಗಳಾರತಿ ತೊಗೊಂಡು ಅಲ್ಲಿಂದ ಪೂಜೆ ಸಾಮಾನೆಲ್ಲ ಇಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಹಿಂದೆಗಡೆ ಒಂದು ದೇವಸ್ಥಾನ ಇದೆ. ಅಲ್ಲೂ ಸಹ ಪೂಜೆ ಮಾಡಿಸ್ಕೋಬೇಕು. ಅದಕ್ಕೆ ಎಲ್ಲ ಸಪ್ರೇಟಾಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ವಿ. ಇದು ಆನಗಲಮ್ಮನ ಸನ್ನಿಧಿ ಇದು. ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಶುಕ್ರವಾರದಿಂದನೇ ಹಬ್ಬ ಶುರುವಾಗುತ್ತೆ. ಆನಗಲ್ ಜಾತ್ರೆ ಶುಕ್ರವಾರದ ನೈಟು 1 ಗಂಟೆ, 12 ಗಂಟೆ, 1 ಗಂಟೆಗೆಲ್ಲ ಸಿಡಿ ಹರಿತದೆ. ತುಂಬ ಚೆನ್ನಾಗಿರುತ್ತೆ. ಅದರದ್ದು ಶಾರ್ಟ್ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ತುಂಬ ದಿನಗಳಾದಮೇಲೆ ಲಾಂಗ್ ವಿಡಿಯೋ ನಾನು ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ನಾವು ಯಾರೂ ಹೋಗಿರಲಿಲ್ಲ. ನನ್ನ ತಮ್ಮ ಹೋಗಿದ್ದ. ಅವನು ಹೋಗಿ ಅದನ್ನು ವೀಡಿಯೋ ಮಾಡ್ಕೊಂಡು ನನಗೆ ಕಳಿಸಿದ್ದು. ಹಂಗಾಗಿ ನಾನು ಶಾರ್ಟ್ ವೀಡಿಯೋಕ್ಕೆ ಹಾಕ್ತೆ. ಅದು ಲಾಂಗ್ ವೀಡಿಯೋ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಲಾಂಗ್ ವೀಡಿಯೋಗೆ ಆ್ಯಡ್ ಮಾಡಿಲ್ಲ ನಾನು. ಆಮೇಲೆ ಇವತ್ತು ಭಾನುವಾರ ಎಳೆ ಕಟ್ಟೋ ದಿನ. ಅಂದರೆ ಹಬ್ಬದ ದಿನ ಬಂದು ಇಲ್ಲಿ ಎಳೆ ಕಟ್ಟಿಸ್ಕೋಬೇಕು. ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದ ಹಿಂಭಾಗ ಸ್ವಾಮಿ ದೇವಸ್ಥಾನ ಐತೆ. ಅಲ್ಲಿ ಬಂದುಬಿಟ್ಟು ಪೂಜೆ ಮಾಡಿಸ್ಕೋಬೇಕು. ಎಲ್ಲ ಡಿವೈಡ್ ಮಾಡ್ಕೊತಾಯಿದ್ರು ಅಮ್ಮನೂ ಡ್ಯಾಡಿನೂ ಪೂಜೆ ಸಾಮಾನ ಡಿವೈಡ್ ಮಾಡಿಕೊಂಡು ಇಲ್ಲಿ ಪೂಜೆ ಕೊಟ್ಟರು. ಪೂಜೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಮತ್ತೆ ತುಂಬ ಬಿಸಿಲು ಬೇರೆ, ನೆಲ ಎಲ್ಲ ತುಂಬ ಸುಡ್ತಿರೋದು. ಕಾಲಂತೂ ಇಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಬ್ಬೊಬ್ರದ್ದು ಆದಂಗೆ ಹೋಗಿ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ಆದಮೇಲೆ ಪ್ರದಕ್ಷಿಣೆ ಹಾಕೋಕ್ಕಂತೂ ಆಗಲಿಲ್ಲ. ತುಂಬ ಬಿಸಿಲು, ನೆಲ ಎಲ್ಲ ತುಂಬ ಸುಡ್ತಿತ್ತು. ಅದಾದಮೇಲೆ ನಾವು ಇಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಜಾತ್ರೆ ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲವ ಆಟ ಸಾಮಾನು ಕೇಳ್ತಾಯಿದ್ರು. ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ಮೇಲ್ಗಡೆ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗ್ತಾಯಿದ್ವಿ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಮ್ಮ, ನಾನು, ಡ್ಯಾಡಿ ಎಲ್ಲರೂ ಹೋಗ್ತಾಯಿದ್ವಿ. ಎಲ್ಲರೂ ಆಲ್ರೆಡಿ ಎಲ್ಲ ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾವೇ ಲಾಸ್ಟು. ಎಲ್ಲ ಆಲ್ರೆಡಿ ನೋಡಿ ಬೇಗ ಬಂದುಬಿಟ್ಟು ಪೂಜೆ ಮಾಡ್ಸೋಕ್ಕೆ ಎಲ್ಲ ಒಳಗಡೆ ಕೊಟ್ಟಿದ್ದರು. ನಾವೇ ಲಾಸ್ಟಲ್ಲಿ ಬಂದಿದ್ದು. ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದ್ವಿ. ಇಲ್ಲೂ ತುಂಬ ರಶ್ ಇತ್ತು. ಅಂದರೆ ಹಬ್ಬದ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ಮಾಮೂಲಿ ದಿನಗಳಲ್ಲಿ ಫ್ರೀ ಇರುತ್ತೆ. ನೀಟಾಗಿ ಕ್ಲೀನಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಆದರೆ ಹಬ್ಬದ ದಿನದಲ್ಲಿ ಪೂಜೆ ಮಾಡಿಸ್ಬೇಕಲ್ವ, ತುಂಬ ರಶ್ ಇತ್ತು. ಆಮೇಲೆ ನಿಧಾನಕ್ಕೆ ವೆಯ್ಟ್ ಮಾಡಿ ಒಬ್ಬರಾದಂಗೆ ಕ್ಲೀನಾಗಿ ಪೂಜೆ ಮಾಡಿದ್ವಿ. ಹೋದ ವರ್ಷವೂ ಹಿಂಗೆ ಅಮ್ಮನಿಗೆ ಹುಷಾರಿರಲಿಲ್ಲ. ಇದೇ ಟೈಮಲ್ಲಿ ಆನಗಲ್ ಹಬ್ಬದ ಟೈಮಲ್ಲೇ ಪಾಪ ಅಮ್ಮ ಬಂದಿರಲಿಲ್ಲ. ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ನಾನು, ನಮ್ಮ ಮನೆಯವ್ರು ಹೋಗಿ. ಡ್ಯಾಡಿ, ಅಮ್ಮ ಯಾರೂ ಬಂದಿದ್ದೇ ಇಲ್ಲ ಪಾಪಚ್ಚೆ. ಈ ವರ್ಷನಾದ್ರೂ ದೇವಸ್ಥಾನಕ್ಕೆ ಹೋಗೋಣ, ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಅಮ್ಮ, ಡ್ಯಾಡಿ ಎಲ್ಲ ಇಬ್ಬರು ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಂದ ಮಸ್ಲಿಕಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಮಸ್ಲಿಕಮ್ಮನ ದೇವಸ್ಥಾನದಲ್ಲಿ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು, ಹೊಸ್ಲು ತೊಳೆದು ಅಷ್ಟು ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ, ಆಮೇಲೆ ನಮ್ಮ ದೊಡ್ಡಪ್ಪನೇ ಎಲ್ಲ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು.
ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಲಾಸ್ಟು ಇಲ್ಲಿ ಮಸ್ಲಿಕಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆನೆ ಕೂತಿದ್ದು. ಆಮೇಲೆ ದೇವ್ರದ್ದು ಹಾಡು ಹೇಳ್ತಾಯಿದ್ರು, ಪದ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ಹೇಳಿದ್ರು, ಅದು ಸ್ವಲ್ಪನೇ ರೆಕಾರ್ಡ್ ಆಗಿದೆ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಮಂಗಳಾರತಿ ತಗೊಂಡು ಸ್ವಲ್ಪ ತಲೆ ಕೂತಿದ್ದು, ಆಮೇಲೆ ಇಲ್ಲಿಂದ ಹೊರಟ್ವಿ. ಎಲ್ಲರೂ ಪೂಜೆ ಮಾಡಿಸಿದ್ವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ದೇವರು. ಇಲ್ಲಿ ಉದ್ಭವ ಆಗಿರೋದು ಇದು ದೇವರು ಮಸ್ಲಿಕಮ್ಮ. ಅದಾದಮೇಲೆ ಪೂಜೆ ಎಲ್ಲರೂ ಗಂಧದ ಕಡ್ಡಿ ಬೆಳಗ್ಬಿಟ್ಟು ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೊರಟ್ವಿ ಇಲ್ಲಿಂದ. ನಮ್ಮದು ಸ್ವಂತ ಊರು ಹಾನಗಲ್ಲು. ಹಂಗಾಗಿ ಇಲ್ಲಿಗೆ ಹಬ್ಬ ಮಾಡೋಕ್ಕೆ ಅಂತಲೇ ಬಂದು ಇಲ್ಲಿ ಮನೆಯ ಬಾಡಿಗೆ ತಗೊಂಡು ಇಲ್ಲೇ ಹಬ್ಬ ಮುಗಿಯೋ ಗಂಟನೂ ಇದ್ದು ಹಬ್ಬ ಮಾಡಿಕೊಂಡು ಹೊರಡ್ತಾರೆ. ಹಾಗೆ ನಮ್ಮ ದೊಡ್ಡಪ್ಪ ಅವ್ರೂ ಇಲ್ಲೇ ಉಳ್ಕೊಂಡಿದ್ರಲ್ಲ, ಹಂಗಾಗಿ ಅವರು ಅಡುಗೆ ಮಾಡಿಸಿದ್ರು, ನಾನ್ ವೆಜ್ ಮಾಡಿಸಿದ್ರು. ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಉಳ್ಕೊಂಡ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರೂ ಮಾಡಿಸಿದ್ರು, ಅಲ್ಲೂ ಅಡುಗೆ ಮಾಡಿಸಿದ್ರು ಅವ್ರ ಮನೇಲಿ. ಅವ್ರದ್ದು ಸ್ವಂತ ಊರೇ ಇದು ನಮ್ಮ ಚಿಕ್ಕಪ್ಪ ಅವ್ರಿಗೆ. ನಮ್ಮ ದೊಡ್ಡಪ್ಪ ಅವ್ರ ಮನೆ ಹತ್ರ ಫಸ್ಟ್ ಬಂದುಬಿಟ್ಟು ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ತಲೆ ಕೂತಿದ್ದು ಅಲ್ಲಿ ಹೋಗುವಾಗ ಇಲ್ಲಿ ಜಾತ್ರೆ ಹತ್ರನೇ ಹೋಗಬೇಕು. ಹಂಗಾಗಿ ನನ್ನ ಮಗಳು ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಡ್ಯಾಡಿ ಹೆಗ್ಲ ಮೇಲೆ ಕೂರಿಸ್ಕೊಂಡಿತ್ತು, ಚಪ್ಪಳೆ ಎಲ್ಲ ಹೊಡಿತಾ ಇದ್ಲು. ಅದಾದಮೇಲೆ ಆಟ ಸಾಮಾನು ತಗೊಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅವಳು ನನ್ನ ಮಗಳಿಗೆ ಬಾಲ್ ತೆಗೆಸ್ಕೊಂಡ್ಳು. ಬಾಲು ಮತ್ತು ನನ್ನ ತಂಗಿ ಮಗಳು ರಿಬ್ಬನು, ಬಾಲು ಎಲ್ಲ ತೆಗೆಸ್ಕೊಂಡ್ರು. ಸುಮಾರು ಅವ್ರು ಏನೇನು ಕೇಳ್ತಾರೆ ಆಟ ಸಾಮಾನೆಲ್ಲ ತಗೊಟ್ರು ಡ್ಯಾಡಿ. ಆಟ ಸಾಮಾನು ನೋಡ್ಬಿಟ್ಟು ಆಮೇಲೆ ಗೊಂಬೆ ಅದೆಲ್ಲ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಿದ್ಲು. ಅದು ಬೇಕು ಇದು ಬೇಕು ಅಂತೆಲ್ಲ ಕೈ ತೋರಿಸ್ತಾ ಇದ್ಲು. ಅದಾದಮೇಲೆ ಲಾಸ್ಟಲ್ಲಿ ಬಾಲ್ ಹಿಡ್ಕೊಂಡ್ಳು. ಆ ಬಾಲನ್ನ ಸುಮ್ಮನೆ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಕಿತ್ತ ತಕ್ಷಣ ಬಂದೇ ಬಿಡ್ತು. ಆಮೇಲೆ ಆ ಬಾಲ್ ತಗೊಂಡ್ವಿ. ಮಕ್ಕಳು ಏನು ಕೇಳ್ತಾರೆ ಅದೆಲ್ಲ ತಗೊಡ್ತು ಡ್ಯಾಡಿ. ಇಲ್ಲಿಂದ ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ. ಇಲ್ಲಿಂದ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಬಂದ್ವಿ. ಇಲ್ಲೂ ಚಿಕ್ಕಪ್ಪ ಅವ್ರ ಮನೆಯಲ್ಲೂ ನಾನ್ ವೆಜ್ ಮಾಡಿಸಿದ್ರು. ಆಮೇಲೆ ಇಲ್ಲೂ ಸ್ವಲ್ಪ ಊಟ ಮಾಡಿದ್ವಿ. ಅಂದರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಅಲ್ಲೇ ಊಟ ಮಾಡಿದ್ವಿ ಅಂತ ಹೇಳಿದರು. ಊಟ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿದ್ರು. ಆಮೇಲೆ ಸ್ವಲ್ಪ ಊಟ ಮಾಡೋಣ ಅಂಥೇಳಿ ಇಲ್ಲೂ ಸ್ವಲ್ಪ ಊಟ ಮಾಡಿದ್ವಿ. ಅಮ್ಮಂಗೆ ನಾನ್ ವೆಜ್ ಕೊಡೋಂಗಿಲ್ವಲ್ಲ, ಅದಕ್ಕೆ ಅವರಿಗೆ ಹಾಲನ್ನು ಕೊಟ್ಟಿದ್ದರು. ಅಂದರೆ ರೈಸ್ಗೆ ಹಾಲು ಇಸ್ಕೊಂಡು ಹಾಲಲ್ಲಿ ಊಟ ಮಾಡಿದ್ರು. ಅದಾದಮೇಲೆ ಇಲ್ಲಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾವು. ಅಲ್ಲಿಂದ ಮತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ 4:15 5 ಗಂಟೆ ಆಗಿದೆ. ಇವಾಗ ಮುಖವಾಡ ಹಾಕ್ಕೊಂಡು ಹಾನಗಲ್ಲಮ್ಮನ ದೇವಸ್ಥಾನದ ಮುಂದೆ ಕುಣಿತ ಕುಣಿತಾರೆ. ವೀರಭದ್ರೇಶ್ವರ ಸ್ವಾಮಿ ಒಕ್ಲವರು ಕುಣಿತ ಕುಣಿತಾರೆ. ಈ ಥರ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಅದಾದಮೇಲೆ ಇವಾಗ ಮುಗಿಯೋಕ್ಕೆ ಬಂತು. ಇವಾಗ ಎಲ್ಲ ಕುಣಿತ ಎಲ್ಲ ಕುಣಿದಾದ್ಮೇಲೆ ಈಗ ನೋಡಿ ಧೂಪದ ಹೊಗೆ ತಗೋತಾ ಇರೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು. ಎರಡೂ ದೇವ್ರಿಗೂ ಇದೇ ಥರ ಧೂಪ ಕೊಡ್ತಾರೆ. ಇವರು ನಮ್ಮ ಚಿಕ್ಕಪ್ಪ. ಅದಾದಮೇಲೆ ಇವರು ಎಳೆ ಕಟ್ತಾ ಇದ್ದಾರೆ ನೋಡಿ. ಇಲ್ಲಿ ಎಳೆ ಕಟ್ಟಿಸ್ಕೋಬೇಕು ಪಾಪುಗೆ. ನನಗೆ ಡ್ಯಾಡಿ ಅಮ್ಮ ಎಲ್ಲರೂ ಕಟ್ಟಿಸ್ಕೊಂಡ್ರು. ನಾನು ನಮ್ಮ ಮನೆಯವ್ರು ಬಂದಿರಲಿಲ್ಲ, ಅವರು ಕೆಲ್ಸಕ್ಕೆ ಹೋಗಬೇಕು, ಬರೋದು ನೀವು ಲೇಟ್ ಆಗಿಬಿಡುತ್ತೆ, ನಾನು ಬಂದರೆ ಏನು ಮಾಡಲಿ ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ, ಅಲ್ಲೇ ಉಳ್ಕೊಂಡಿದ್ರು. ಅವ್ರಿಗೂ ಸಹ ನಾನು ಎಳೆ ತಗೊಂಡು ಹೋದೆ. ಅಂದರೆ ನಾವು 7 ಗಂಟೆ ಆಯಿತು. ನಾವು ಅಲ್ಲಿ ಹೊರಡೋ ತನಕನೇ 6:30 7 ಗಂಟೆ ಆಯಿತು ನಾವು ಇಲ್ಲಿಂದ ಹೊರಡೋದೇನೆ. ಅಷ್ಟೊತ್ತಾಗೋಯ್ತು. ಅದಾದಮೇಲೆ ನಾವು ಮನೆಗೆ ಬರೋ ಗಂಟೆ 9 ಗಂಟೆ ಆಯಿತು. ನಮ್ಮ ಜೊತೆ ಬಂದಿದ್ದಿದ್ರೆ ಅವ್ರಿಗೆ ತುಂಬ ಹಿಂಸೆ ಆಗಿಬಿಡೋದು. ಯಾಕೆ ಅಂತಂದರೆ ಅಲ್ಲಿ 7 ಗಂಟೆಗೆ ಡ್ಯೂಟಿಲಿರಬೇಕು. ಹಂಗಾಗಿ ತುಂಬ ಕಷ್ಟ ಆಗ್ಬಿಡೋದು. ನಾವು ಇಲ್ಲಿಗೆ ನಮ್ಮ ಜೊತೆನೇ ಬಂದುಬಿಟ್ಟಿದ್ರೆ ಇಲ್ಲಿ ಬಂದು ಎಳೆ ಕಟ್ಟಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ.
ಅದಾದಮೇಲೆ ನಮ್ಮ ಮನೆಯವ್ರಿಗೂ ಸಹ ಒಂದು ತೊಗೊಂಡೋದೆ. ನನ್ನ ಮಗ ಯಾಕೋ ಹುಷಾರಿರಲಿಲ್ಲ, ಅವನಿಗೂ ಕಟ್ಟಿಸಿದ್ವಿ, ಎಲ್ಲರೂ ಕಟ್ಟಿಸ್ಕೊಂಡ್ವಿ ಒಟ್ಟಿನಲ್ಲಿ ಟೋಟಲಿ. ಮಕ್ಕಳಿಗೆ ಕತ್ತಿಗೆ ಕಟ್ತಾರೆ, ದೊಡ್ಡವ್ರಿಗೆಲ್ಲ ಕೈಗೆ ಕಟ್ಕೊಡ್ತಾರೆ. ಅದಾದಮೇಲೆ ನಾವು ಹೊರಟ್ವಿ. ಅಂದರೆ ಹೊರಡೋ ಗಂಟನೇ ಎಳೆ ಎಲ್ಲ ಕಟ್ಟಿಸ್ಕೊಂಡು ಅಮ್ಮ ಡ್ಯಾಡಿ ಎಲ್ಲರೂ ಕಟ್ಟಿಸ್ಕೋಬೇಕಲ್ವ, ಸ್ವಲ್ಪ ಟೈಮ್ ಹಿಡಿಸ್ತು. ಅದಾದಮೇಲೆ 6:45 7 ಗಂಟೆ ಆಯಿತು. ನಾವು ಅಲ್ಲಿಂದ ಆಟೋದಲ್ಲಿ ಹೊರಟ್ವಿ, ಎಲ್ಲರೂ ಹೊರಟ್ವಿ. 7 ಗಂಟೆಗೆ ಹೊರಟವರು, ಮನೆಗೆ 9 ಗಂಟೆಗೆ ಬಂದ್ವಿ. ಅದಾದಮೇಲೆ ಅಲ್ಲಿಂದ ಬಂದಿದ್ದೆಲ್ಲ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಂದು ಇನ್ನೊಂದೇ ಮಂತ್ ಇದೆ, ನಂದು 1 ವರ್ಷ ಕಂಪ್ಲೀಟ್ ಆಗೋಕ್ಕೆ ಬಂತು. ಎಷ್ಟು ಬೇಗ ಬಂತು ಅಂತಲೇ ಹೇಳೋಕ್ಕಾಗಲ್ಲ, ತುಂಬಾ ಬೇಗನೆ 1 ಇಯರ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫ್ರೆಂಡ್ಸ್.